ಭಗವದ್ಗೀತೆ ಹೇಳಿದ್ಯಾರು? ಬೇರೆ ಬೇರೆ ಮತ ಗ್ರಂಥಗಳನ್ನು ಓದಿದಾಗ ನಮ್ಗೆ ಅರ್ಥ ಆಗೋದು. ಒಂದು ಮತದ ಗ್ರಂಥವನ್ನು ಓದಿದಾಗ ಅದ್ರಲ್ಲಿ ತಿಳ್ಕೊಳ್ತೀವಿ, ನಾನು ಭಗವಂತನ ಮಗ ಬಂದಿದ್ದೀನಿ, ದಿ ಸನ್ ಆಫ್ ಗಾಡ್, ಜಗತ್ತಿನ ಜನರನ್ನ ಉದ್ಧರಿಸ್ಲಿಕ್ಕೋಸ್ಕರ. ಮತ್ತೊಂದು ಮತದ ಗ್ರಂಥವನ್ನು ಓದಿದಾಗ ತಿಳ್ಕೊಳ್ತೀವಿ, ನಾನು ಭಗವಂತನ ಸಂದೇಶ ತಂದಿದ್ದೀನಿ, ದಿ ಮೆಸೆಂಜರ್ ಆಫ್ ಗಾಡ್, ಜಗತ್ತಿನ ಜನರನ್ನ ಉದ್ಧರಿಸ್ಲಿಕ್ಕಾಗಿ. ಆದರೆ ಭಗವದ್ಗೀತೆಯಲ್ಲಿ ಭಗವಂತನ ಮಗ ಬಂದಿದ್ದೀನಿ ನಾನು ಹೇಳಲಿಲ್ಲ, ಭಗವಂತನ ಸಂದೇಶ ತಂದಿದ್ದೀನಿ ನಾನು ಹೇಳಲಿಲ್ಲ. ಭಗವದ್ಗೀತೆ ಹೇಳಿದವರು ಯಾರು, ನೀನು ಯಾರು ಅಂತ ಅರ್ಜುನ ಪ್ರಶ್ನೆ ಮಾಡಿದಾಗ ನೀನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತೆಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪದ ಸಂದರ್ಶವನ್ನು ಕೊಟ್ಟು 10ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಅರ್ಜುನನ ಮೂಲಕ ಜಗತ್ತಿಗೆ ಕರೆ ಕೊಡ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಅಹಂ ಆತ್ಮ ಗುದಾಕೇಶ ಸರ್ವಭೂತಶಯ ಸ್ಥಿತ ಆದಿಶ್ಯ ಮಧ್ಯಂಚ ಭೂತಾನಮಂತೇವ ಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ನು ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡುವಂತ, ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಏಕೈಕ ಗ್ರಂಥ ಅದು ಭಗವದ್ಗೀತೆಯಲ್ಲಿ ಮಾತ್ರ.